ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಆ್ಯಸ್ ಯೂಶ್ವಲ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವಾಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 5 ಆಗಿದೆ. ಸೊ ನಾನು ಎದ್ದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಬಂದು ಇವಾಗ ನೀರು ಬಿಸಿ ಮಾಡ್ಕೋತಾ ಇದ್ದೀನಿ, ಬಿಸಿ ನೀರು ಕುಡಿಯೋಕ್ಕೆ. ಇನ್ನೂ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಾನು ರಾತ್ರಿ ಎಷ್ಟೇ ಕೆಲಸ ಇದ್ದರೂ ಪಾತ್ರೆ ಎಲ್ಲ ತೊಳೆದು ಗ್ಯಾಸು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲಗ್ತೀನಿ ನಾನು. ಸೊ ನಿನ್ನೆನೂ ಅಷ್ಟೇ ಎಲ್ಲದು ಕ್ಲೀನ್ ಮಾಡೇ ಮಲಗಿದ್ದೀನಿ. ಇವಾಗ ಒಂದು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ನಾನು ಮನೆಯಲ್ಲೆಲ್ಲ ಕಸ ಅನ್ಕೋತೀನಿ. ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಹಾಗಾಗಿ ಬೆಳಗ್ಗೆ ನನಗೇನು ಕಷ್ಟ ಅನಿಸಲ್ಲ. ಜಸ್ಟ್ ಮೇಲೇ ಒಂದು ಸತಿ ಕ್ಲೀನ್ ಮಾಡ್ಕೊಂಬಿಟ್ರೆ ವಿತಿನ್ 5 ಮಿನಿಟ್ಸಲ್ಲೇ ನನ್ನ ಕಸ ಗುಡಿಸೋದೆಲ್ಲ ಆಗೋಗುತ್ತೆ. ಇನ್ನು ಮಾರ್ನಿಂಗ್ ನಾನು 5 ಎದ್ರೂ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿಯೋಷ್ಟೊತ್ತಿಗೆ ಕಡಿಮೆ ಅಂದ್ರೂ ಹಾಫ್ ಆನ್ ಅವರ್ ಬೇಕು ನನಗೆ. ಸೊ ನಾನು ಬಿಸಿನೀರೆಲ್ಲ ಕುಡಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 5:30 ಆಗಿತ್ತು. ಇನ್ನು ನಾನು ಬಿಸಿನೀರೆಲ್ಲ ಕುಡಿದಾದ್ಮೇಲೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಸೊ ಇದೆಲ್ಲ ಕಸ ಗುಡಿಸಿ ಸ್ವಲ್ಪ ಬೆಡ್ಶೀಟೆಲ್ಲ ವಾಶ್ ಮಾಡೋಕ್ಕೆ ಹಾಕಬೇಕು. ಸಂಡೇನೇ ಹಾಕ್ತೀನಿ ನಾನು ಯೂಶ್ವಲಿ, ಬಟ್ ಮೊನ್ನೆ ಸಂಡೇ ಹಾಕೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತೆಲ್ಲದನ್ನು ಬೆಡ್ಶೀಟ್ ವಾಶ್ ಮಾಡೋಕ್ಕಾಗ್ತಾಯಿದ್ದೀನಿ. ಇನ್ನು ಸಂಡೇ ನಮ್ಮ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸನೇ ಜಾಸ್ತಿ ಇರುತ್ತೆ. ಏಕೆಂದರೆ ಬೆಡ್ಶೀಟ್ ಎಲ್ಲದು ಚೇಂಜ್ ಮಾಡ್ತೀವಿ 2 ರೂಮಲ್ಲಿ. ಆಮೇಲೆ ಸೋಫಾ ಕವರ್ಸು, ಆಮೇಲೆ ಬೇರೆದೇನಾದರೂ ಮ್ಯಾಟು ಆ ಥರದ್ದು ಏನೇ ಇದ್ದರೂ ವಾಶ್ ಮಾಡೋದೆಲ್ಲ ಸಂಡೇನೇ ಇರುತ್ತೆ. ಬಟ್ ಈ ಸಂಡೇ ನಾನು ಅದು ಯಾವುದು ಮಾಡಿಲ್ಲ, ಹಾಗಾಗಿ ಇವತ್ತೆಲ್ಲ ಬೆಡ್ಶೀಟ್ನೂ ಒಗೆಯೋಕೆ ಹಾಕ್ಬಿಟ್ಟಿದ್ದೀನಿ. ಇನ್ನು ನಾನು ಪೀರಿಯಡ್ಸ್ ಆದಾಗ ಎಕ್ಸ್ಪೆಷಲಿ ಎಕ್ಸಸೈಸು ವರ್ಕೌಟ್ ಆ ಥರದ್ದು ಏನೂ ಮಾಡಲ್ಲ. ನನಗೆ ಇಷ್ಟ ಇದ್ದರೆ ಒಂದು ಸ್ವಲ್ಪ ವಾಕ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಅದನ್ನು ಮಾಡಲ್ಲ. ಬಟ್ ನಾನು ಆಲ್ರೆಡಿ 3 ಡೇಸ್ ಆಗಿರೋದ್ರಿಂದ ಇವತ್ತು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ವರ್ಕೌಟು ಆ ಥರದ್ದು ಏನೂ ಮಾಡಲ್ಲ, ಯಾಕಂದರೆ ನನಗೆ ಹೆವಿ ಫ್ಲೋ ಇರುತ್ತೆ, ಹಂಗಾಗಿ ನಾನು ಏನೂ ಮಾಡಲ್ಲ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ. ಬಟ್ ಇವತ್ತು ನಾನು 3 ಡೇಸ್ ಕಂಪ್ಲೀಟ್ ಆಗಿದೆ, ಸ್ವಲ್ಪ ಇವತ್ತು ಆರಾಮ ಅನ್ನಿಸ್ತಾ ಇದೆ ನನಗೆ, ಹಂಗಾಗಿ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಡ್ಶೀಟೆಲ್ಲ ವಾಶ್ ಮಾಡೋಕ್ಕೆ ಹಾಕಿ ವಾಕ್ ಮಾಡೋಕ್ಕೆ ಬಂದಿದ್ದೀನಿ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಮ್ಮ ಮನೆ ಮುಂದೆನೇ ಸಾಕಷ್ಟು ಜಾಗ ಇದೆ, ನನಗೆ ಅದರಲ್ಲೇ ವಾಕ್ ಮಾಡೋಕ್ಕೆ ಸರಿ ಹೋಗುತ್ತೆ. ಬೇಡ ಅಂದರೆ ಕೆಳಗಡೆನೂ ಚೆನ್ನಾಗಿದೆ ನನಗೆ. ನಮ್ಮ ಏರಿಯಾದಲ್ಲಿ ವಾಕ್ ತುಂಬ ಜನ ಮಾಡ್ತಾರೆ, ಬಟ್ ನಾನು ಕೆಳಗೆ ಹೋದರೆ ಅದೇ ಎದ್ದುಬಿಟ್ರೆ ನನಗೆ ಗೊತ್ತಾಗಲ್ಲ. ಅವಳು ಎದ್ದ ತಕ್ಷಣವೇ ಎದುರಿಗಿರಬೇಕು, ಇಲ್ಲಾಂದರೆ ಆಟ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು. ಇಲ್ಲಿ ಮನೆ ಹತ್ರ ವಾಕ್ ಮಾಡಿದರೆ ಅಕಸ್ಮಾತ್ ಅವಳು ಎದ್ದರೆ ಹತ್ರ ನನಗೆ ಸೌಂಡ್ ಕೇಳುತ್ತೆ. ಸೊ ನಾನು ಬೇಗ ಹೋಗ್ಬಿಟ್ಟು ಅವಳು ಕರ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಮನೆ ಹತ್ರನೇ ವಾಕ್ ಮಾಡ್ಕೋತೀನಿ. ನನಗಿಲ್ಲೇ ಕಂಫರ್ಟಬಲ್ ಅನಿಸುತ್ತೆ. ನಾನು ಹತ್ತತ್ರ ಒಂದು 40 ಮಿನಿಟ್ಸ್ ವಾಕ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಒಳಗೆ ಬಂದಿದ್ದೀನಿ. ಇವಾಗ ಇದಕ್ಕೆಲ್ಲದು ಕವರ್ ಹಾಕಿಬಿಟ್ಟು ಮತ್ತೊಂದು ರೌಂಡು ಬಿಸಿನೀರು ಕುಡಿತೀನಿ ನಾನು. ಇನ್ನು ನಾವು ಹೊಸ ಸೋಫಾ ತೊಗೊಳೋಣ ಅಂತೇಳಿ ಇಲ್ಲೆಲ್ಲ ಹುಡ್ಕಾಡಿದ್ವಿ. ನಮ್ಮೂರಲ್ಲಿ ನಮಗೆ ಬೇಕಾಗಿರೋಂಥ ಡಿಸೈನ್ಸ್ ಯಾವುದೂ ಸಿಗಲಿಲ್ಲ. ಸೊ ಎಲ್ಲ ವುಡನ್ದು ಬರುತ್ತಲ್ಲ ಸೋಫಾ ಅದೇ ಇತ್ತು. ನನಗೆ ಆ ಥರದ್ದು ಇಷ್ಟ ಆಗಲ್ಲ. ಬಟ್ ಆನ್ಲೈನಲ್ಲಿ ತರಿಸೋಣ ಅಂದರೆ ಹಸ್ಬೆಂಡಿದು ಆನ್ಲೈನಲ್ಲಿ ಬರೋದು ಪ್ರಾಡಕ್ಟ್ ಅಷ್ಟೇನು ಇಷ್ಟ ಆಗಲ್ಲ ಅವ್ರಿಗೆ, ಹಾಗಾಗಿ ಬೇಡ, ಇದು ಹೆಂಗೂ ಚೆನ್ನಾಗಿದೆ, ಜಸ್ಟ್ ಕ್ಲಾತ್ ಅಷ್ಟೇ ಇದಾಗಿರೋದಲ್ವ, ಅದನ್ನೇ ಸ್ಟಿಚ್ ಮಾಡಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ವೀಕಿಂದ ಅವ್ರು ಬಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು 2 ಡೇಸಲ್ಲೇ. ಇನ್ನು ನಮ್ಮ ಮನೆ ಹತ್ರ ಅಂದರೂ ಬೆಳಗ್ಗೆನೇ ಪಕ್ಷಿಗಳ ಸೌಂಡು ಕೇಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ ನನಗೆ. ಸೊ ನಾನು ವಾಕೆಲ್ಲ ಮುಗಿಸ್ಬಂದು ಮತ್ತೊಂದು ರೌಂಡ್ ಬಿಸಿನೀರು ಕುಡಿದು ಇಲ್ಲಿ ಆರಾಮಾಗಿ ಗಾಳಿ ಕೂತ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ. ಅಷ್ಟೊತ್ತಿಗೆ ನನ್ನ ಖುಷಿನೂ ಎದ್ದು ಬಂದಳು. ಸೊ ಅವಳಿಗೆ ಟೈಮ್ ಆಯಿತು, ಫ್ರೆಶ್ ಅಪ್ ಆಗಮ್ಮ ಬೇಗ ಅಂತ ಹೇಳ್ತಾಯಿದ್ದೀನಿ. ಅವಳು ಇನ್ನೂ ನಿದ್ದೆ ಇದೆ ಅಂತ ಹೇಳ್ತಾಯಿದ್ಲು, ಅದಕ್ಕೆ ಅವಳಿಗೆ ಹಂಗೆ ರಂಸಿ ಕಳಿಸಿದ್ದೀನಿ ಫ್ರೆಶ್ ಅಪ್ ಆಗೋಕ್ಕೆ. ಸೊ ಅವಳು ಹೋದ್ಮೇಲೆ ನಾನು ಇಲ್ಲಿ ಬಂದುಬಿಟ್ಟು ಪಲಾವ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚಪಾತಿ ಪನ್ನೀರ್ದು ಗ್ರೇವಿ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಸೊ ಹಂಗಾಗಿ ಪಲಾವ್ ಆದರೆ ಬೇಗ ಆಗುತ್ತೆ. ನನಗೇನಾದರೂ ಕ್ವಿಕ್ಕಾಗಿ ಆಗೋದಂದರೆ ರೈಸ್ ಐಟಮೇ, ಹಾಗಾಗಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ.
ಇನ್ನು ಚಪಾತಿ ಒನ್ ಟೈಮ್ಗಾದರೆ ಮಾಡಿಬಿಡ್ಬೋದು, ಬಟ್ ಬಾಕ್ಸಿಗೂ ಹಾಕ್ಕೊಂಡು ಹೋಗಬೇಕು ಅಂದರೆ ಹತ್ತತ್ರ ನಾನೊಂದು 15 ಚಪಾತಿ ಮೇಲೇ ಮಾಡಬೇಕಾಗತ್ತೆ. ಸೊ ಅಷ್ಟೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಲ್ಲ ಅಂಥೇಳಿ ನಾನು ರೈಸ್ ಐಟಮ್ ಮಾಡೋದೇ ಪ್ರಿಫರ್ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲಿ. ತುಂಬ ಟೈಮ್ ಏನಾದರೂ ಇದ್ದರೆ ಆವಾಗ ನಾನು ಚಪಾತಿ ಆ ಥರದ್ದು ಬೆಳಗ್ಗೆ ಇಟ್ಕೋತೀನಿ, ಇಲ್ಲಾಂದರೆ ನೈಟ್ ಮಾಡಿಬಿಡ್ತೀನಿ ನಾನು. ಇನ್ನು ನಾನು ಈ ಬ್ಲೆಂಡರ್ ತೊಗೊಂಡು ಆಲ್ಮೋಸ್ಟ್ ಹತ್ತತ್ರ 2 ತಿಂಗಳ ಮೇಲಾಯ್ತು, ಯೂಸೇ ಮಾಡಿರಲಿಲ್ಲ. ಅಕಸ್ಮಾತ್ ಅದು ಏನಾದರೂ ವರ್ಕ್ ಆಗುತ್ತೋ ಇಲ್ಲೋ ನೋಡು ಅಂತ ಹಸ್ಬೆಂಡ್ ಬೈತಾಯಿದ್ರು. ಹಾಗಾಗಿ ಟೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಯೂಸ್ ಮಾಡಿದೆ. ಇದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲಿ, ಮಸಾಲೆ ಪೇಸ್ಟು, ಜ್ಯೂಸ್ ಎರಡೂ. ಬೇರೆ ಏನೂ ಟ್ರೈ ಮಾಡಿಲ್ಲ ನಾನು. ಒನ್ಸ್ ಜ್ಯೂಸ್ ಮಾಡಿದ್ದೆ ಮತ್ತು ಇವತ್ತು ಮಸಾಲೆ ರುಬ್ತಾಯಿದ್ದೀನಿ ಇದರಲ್ಲಿ. ಏನಂದರೆ ನಮ್ಮ ಮನೆಯವ್ರಿಗೆ ಶಾಪಲ್ಲಿ ತೊಗೊಂಡ್ರೆ, ಲೋಕಲ್ ಶಾಪಲ್ಲಿ ಏನಾದರೂ ಆದರೆ ಕೊಟ್ಬಿಟ್ಟು ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಬಟ್ ಆನ್ಲೈನಲ್ಲಿ ತರಿಸಿರೋದಕ್ಕೆ ಟೈಮ್ ಲಿಮಿಟ್ ಇರುತ್ತೆ, ಅದು ವರ್ಕ್ ಆಗಿಲ್ಲ ಅಂದರೆ ಅವಾಗ ಏನು ಮಾಡ್ತೀಯಾ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾನಿಲ್ಲಿ ತರಕಾರಿ ಎಲ್ಲ ಹೆಚ್ಕೊಂಡು ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಜಾಸ್ತಿ ಏನು ಹಾಕಿಲ್ಲ. ಪನ್ನೀರು ಆಮೇಲೆ ಫ್ರೋಝನ್ ಪೀಸ್ ಇತ್ತು ಅದೆರಡು, ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ ಹಾಕಿದ್ದೀನಿ ಅಷ್ಟೇ. ಸೊ ಅದನ್ನು ದಪ್ಪಗೆ ಹೆಚ್ಕೊಂಡಿದ್ದೀನಿ. ಚಿಕ್ಕದು ಹೆಚ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ದಪ್ಪಗೆ ಹೆಚ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಮುಂಚೆ ಎಲ್ಲ ನನಗೆ ಪೀರಿಯಡ್ಸ್ ಆದಾಗ ತುಂಬ ಲೇಸಿಯಾಗಿರ್ತಿದ್ದೆ ನಾನು. ಏನಾದರೂ ಕೆಲಸ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ನನಗೆ ಅಷ್ಟೊಂದು ಹೆವಿ ಬ್ಲೀಡಿಂಗ್ ಆಗುತ್ತೆ. ಸೊ ಅದು ಹೆಂಗೆ ಅಂದರೆ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಈ ಮನೆಗೆ ಬಂದಾಗಿಂದ ಟೋಟಲಿ ಡಿಫ್ರೆಂಟ್ ಆಗಿಬಿಟ್ಟಿದ್ದೀನಿ ನಾನು. ಆ ಥರ ಮುಂಚೆ ಥರ ಏನು ರೆಸ್ಟ್ ಮಾಡೋದು ಅದೆಲ್ಲ ಆಗೋಲ್ಲ. ಯಾಕೆಂದರೆ ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು, ಅವ್ರು ಟೈಮ್ ಸರಿಗೆ ಮಾಡಲೇಬೇಕು. ಹಾಗಾಗಿ ನಾನು ಎದ್ದು ನಾನು ರೆಗ್ಯುಲರಾಗಿ ಏನು ಮಾಡ್ತೀನಿ ಅದೆಲ್ಲದೂ ಮಾಡ್ಕೊಂಬಿಡ್ತೀನಿ. ಸೊ ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ನನಗೆ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಟಯರ್ಡ್ ಆಗೋದೆಲ್ಲ. ಸೊ ನನಗೊಂದು ಏನಂದರೆ ಹಸ್ಬೆಂಡ್ ಬಂದಮೇಲೆ ಅವರೇ ಏನಾದರೂ ಮಿಕ್ಕಿದ ಕೆಲಸ ಇದ್ದರೆ ಮಾಡಿಕೊಂಡು ಮಕ್ಕಳನ್ನೂ ನೋಡ್ಕೋತಾರೆ. ನಾನು ಈವ್ನಿಂಗ್ ಆದಮೇಲೆ ರೆಸ್ಟ್ ಮಾಡಿಬಿಡ್ತೀನಿ. ಬೆಳಗ್ಗೆವರೆಗೂ ಏನೂ ಕೆಲಸ ಮಾಡಲ್ಲ ನಾನು. ನಾನು ಪಲಾವ್ ಎಲ್ಲ ರೆಡಿ ಮಾಡಿ ಬಂದು ಹೊರಗಡೆ ಬರೀ ಕಸ ಅಷ್ಟೇ ಗುಡಿಸಿದ್ದೆ ನಾನು ಆವಾಗಲೇ. ಸೊ ಇವಾಗ ಕಸ ಗುಡಿಸಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಅದು ಆಗಿತ್ತು. ಸೊ ಬೆಡ್ಶೀಟ್ ಎಲ್ಲದನ್ನು ಒಣಗಾಕ್ಬಿಟ್ಟಿದ್ದೀನಿ. ಇನ್ನು ನಾನು ಇದೆಲ್ಲ ಬೆಡ್ಶೀಟ್ ಒಣಗಾಕಿ ಹೋಗಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇವ್ರದ್ದೆಲ್ಲ ತಿಂಡಿನೂ ಮುಗ್ದಿತ್ತು. ಸೊ ಅವರು ಖುಷಿನೂ ರೆಡಿ ಆಗಿಬಿಟ್ಟು ಹೋದ್ಲು. ಇವಾಗ ಆದ್ಯನ ಅವ್ರ ಪಾಪ ಕರ್ಕೊಂಡು ಹೋಗಿಬಿಟ್ಬಿಟ್ಟು ಸ್ಕೂಲ್ ಹತ್ರ ಆಮೇಲೆ ಅವರು ಹೋಗ್ತಾರೆ ಆಫೀಸ್ಗೆ. ಇನ್ನು ನಮ್ಮ ಆದ್ಯ ಫಸ್ಟ್ ಒಂದು 2 ಡೇಸ್ ಅಷ್ಟೇ ಹಠ ಮಾಡಿದ್ಲು. ಆಮೇಲೆ ತುಂಬ ಖುಷಿಯಾಗೆ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಅವಳದ್ದು ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಸ್ಕೂಲ್ಗೆ ಹೋಗ್ಬಿಡ್ತಾಳೆ. ಇನ್ನು ಅವಳು ಸ್ಕೂಲಿಗೆ ಇವಾಗ 9 o'clock 1:30ವರೆಗೂ ನಾನು ಫ್ರೀ ಆಗಿರ್ತೀನಿ. ಆರಾಮಾಗಿ ರೆಸ್ಟ್ ಆಗುತ್ತೆ ನನಗೆ. ಸೊ ಅವಳು ಬರೋ ಅಷ್ಟೊತ್ತಿಗೆ ನಾನು ಮಿಕ್ಕಿದ್ದು ಏನಾದರೂ ಪಾತ್ರೆ ತೊಳೆಯೋದು ಅಥವಾ ಬಟ್ಟೆ ಒಣಗಿದ್ರೆ ತೊಗೊಂಬಂದು ಮಡ್ಚೋದು ಆ ಥರದಷ್ಟು ಹೆವಿ ಏನಿರಲ್ಲ ಅದು ಕೆಲಸ. ಸೊ ಅಂಥದ್ದು ಏನಾದರೂ ಮಾಡ್ಕೋತೀನಿ ನಾನು. ಸೊ ಈಗ ಅವರು ಹೋದ್ಮೇಲೆ ನಾನು ಬಂದು ಒಂದು 5 minutes ಕೂತ್ಕೊಂಡು ತಿಂಡಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ನಾನೊಂದು ಸ್ವಲ್ಪ ತಿಂಡಿ ತಿಂತೀನಿ. ನಾನು ಇವಾಗ ಏನು ಡಯಟ್ ಮಾಡ್ತಾ ಇಲ್ಲ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಪೀರಿಯಡ್ಸ್ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನು ನಾನು ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ನಮ್ಮ ಅಮ್ಮನ ಜೊತೆ TV ನೋಡಿ ಧಾರಾವಾಹಿ ನೋಡೋದೆಲ್ಲದನ್ನು ಕಲ್ತ್ಕೊಂಡು ಬಂದುಬಿಟ್ಟಿದ್ದೀನಿ ನಾನು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಸೀರಿಯಲ್ಸ್ ಎಲ್ಲ ನೋಡಿ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಮುಂಚೆಲ್ಲ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾಯಿದೆ ನೋಡ್ತಾ. ಹಾಗಾಗಿ ನನಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಬೇಕಲ್ವ, ಅದಕ್ಕೆ ನೋಡ್ತೀನಿ ನಾನು ಸೀರಿಯಲ್ಸ್ನ. ಸೊ ಇದು ಬಂದುಬಿಟ್ಟು ನಂದು ಪೀರಿಯಡ್ಸ್ ಡೇ ಮಾರ್ನಿಂಗ್ 5 to 9 ರೊಟೀನ್ ಥರ ಮಾಡಿದ್ದು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.